ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಸೆಪ್ಟೆಂಬರ್ ತಿಂಗಳ 14ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು, ದೇವರು ದೂತನಿಗೆ ಆಜ್ಞಾಪಿಸುತ್ತಾನೆ, ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು. 2 ಹರಸುಗಳು 6:17. ದೇವರ ಪ್ರತಿ ಮಗುವಿಗೂ ದೇವರು ಒಬ್ಬ ದೇವದೂತನನ್ನು ಆಜ್ಞಾಪಿಸಿದ್ದಾನೆ. ಅವನು ಉರಿಯುತ್ತಿರುವ ಕುದುರೆಗಳು ಮತ್ತು ರಥಗಳನ್ನು ಸಹ ಆಜ್ಞಾಪಿಸುತ್ತಾನೆ. ಆದ್ದರಿಂದ ನಾವು ಭಯಪಡುವ ಅಗತ್ಯವಿಲ್ಲ. ಒಮ್ಮೆ ಸಾಧು ಸುಂದರ್ ಸಿಂಗ್ ಅವರು ಅಪೋಸ್ತಲ ಟಿಬೆಟ್ನ ಹಳ್ಳಿಯೊಂದಕ್ಕೆ ಹೋದಾಗ ಗ್ರಾಮಸ್ಥರು ಅವನನ್ನು ತಿರಸ್ಕರಿಸಿ ಓಡಿಸಿದರು. ಸಂಜೆಯಾಗುತ್ತಿದ್ದಂತೆ ಕೊರೆಯುವ ಚಳಿ ಇತ್ತು. ರಾತ್ರಿ ಉಳಿದುಕೊಳ್ಳಲು ಸ್ಥಳಕ್ಕಾಗಿ ಅಲೆದಾಡಿದ ಅವನು ಗುಹೆಯೊಂದಕ್ಕೆ ಬಂದನು. ಅವನು ಸ್ವಲ್ಪ ನಿದ್ದೆ ಮಾಡಲು ಮುಂದಾದಾಗ ದೊಣ್ಣೆಗಳು, ಕತ್ತಿಗಳು ಮತ್ತು ಮಾರಣಾಂತಿಕ ಆಯುಧಗಳೊಂದಿಗೆ ಅವನನ್ನು ಹುಡುಕುತ್ತಿರುವ ಉಗ್ರ ಹಳ್ಳಿಗರು ಆ ಪ್ರದೇಶವನ್ನು ಸಮೀಪಿಸುತ್ತಿರುವುದನ್ನು ಅವನು ನೋಡಿದನು. ಸಾಧು ಸುಂದರ್ ಸಿಂಗ್ ಅವನನ್ನು ಹೊಡೆದು ಸಾಯಿಸಲು ಅವನ ಉದ್ದೇಶವನ್ನು ತಕ್ಷಣವೇ ಗ್ರಹಿಸಬಹುದು. ಅವನು ಗುಹೆಯೊಳಗೆ ಹೋದನು, ಮೊಣಕಾಲೂರಿ ಮತ್ತು ತನ್ನ ಪ್ರಾಣದ ಭಯದಿಂದ ಪ್ರಾರ್ಥಿಸಲು ಪ್ರಾರಂಭಿಸಿದನು. ಅವನು ತನ್ನ ಆತ್ಮ ಮತ್ತು ಶರೀರವನ್ನು ಕರ್ತನಿಗೆ ಅರ್ಪಿಸಿದನು ಮತ್ತು ಮನಪೂರ್ವಕವಾಗಿ ಪ್ರಾರ್ಥಿಸಿದನು. ಅವನು ಸುಮಾರು ಅರ್ಧ ಗಂಟೆಯವರೆಗೆ ಪ್ರಾರ್ಥಿಸುತ್ತಿದ್ದನು, ಆದರೆ ಯಾರೂ ಅವನನ್ನು ಗುಹೆಯಿಂದ ಹೊರಗೆ ಎಳೆದುಕೊಂಡು ಹೋಗುವುದನ್ನು ಅವನು ನೋಡಲಿಲ್ಲ. ಬದಲಾಗಿ ಅವನು ಹಳ್ಳಿಗರು ತಮ್ಮ ಮನೆಗಳಿಗೆ ಮರಳುವುದನ್ನು ಮಾತ್ರ ನೋಡಿದನು. ಆ ಗುಹೆಯಲ್ಲಿ ರಾತ್ರಿ ಕಳೆದನು. ರಾತ್ರಿಯ ನಿದ್ರೆಯ ನಂತರ ಅವನು ಬೆಳಿಗ್ಗೆ ದೇವರ ಮಾರ್ಗದರ್ಶನಕ್ಕಾಗಿ ಮನಪೂರ್ವಕವಾಗಿ ಪ್ರಾರ್ಥಿಸಿದನು. ಅವನು ಗುಹೆಯಿಂದ ಹೊರಬಂದಾಗ ಹಳ್ಳಿಯ ಜನರು ಮತ್ತೆ ತನ್ನ ಕಡೆ ಬರುತ್ತಿರುವುದನ್ನು ಅವನು ನೋಡಿದನು, ಆದರೆ ಅವರ ಕೈಯಲ್ಲಿ ಆಯುಧಗಳಿರಲಿಲ್ಲ. ಸಾಧು ಸುಂದರ್ ಸಿಂಗ್ ಭಯಪಟ್ಟರೂ ದೇವರ ಚಿತ್ತಕ್ಕೆ ಶರಣಾದನು. ಅವರು ಮುಂದೆ ಹೋದರು, ಅವರಿಗೆ ಏನು ಬೇಕು ಎಂದು ಕೇಳಿದನು ಮತ್ತು ಅವರು ಹೇಳಿದರು, ನಿನ್ನೆ ನಾವು ನಿನ್ನನ್ನು ಕೊಲ್ಲಲು ನಿರ್ಧರಿಸಿದ್ದೆವು ನಿಜ, ಆದರೆ ನಿನ್ನ ಗುಹೆಯ ಸುತ್ತ ನಿಂತಿದ್ದ ಆ ಮಹಾಪುರುಷರು ಯಾರು? ಅವರಿಂದ ಹೊಳೆದ ಬೆಳಕು ಯಾವುದು? ಅವರು ಎಲ್ಲಿಂದ ಬಂದವರು? ಯೆಹೋವನು ತನ್ನ ದೇವದೂತರುಗಳನ್ನು ತನ್ನನ್ನು ಕಾಪಾಡಲು ಮತ್ತು ರಕ್ಷಿಸಲು ಹೇಗೆ ಕಳುಹಿಸಿದ್ದಾನೆಂದು ಸಾಧು ಸುಂದರ್ ಸಿಂಗ್ಗೆ ಅರಿವಾಯಿತು. ನಮ್ಮ ಯೆಹೋವನ ಶ್ರೇಷ್ಠತೆಯನ್ನು ವಿವರಿಸಲು ಮತ್ತು ಅವರನ್ನು ದೇವರ ಪ್ರೀತಿಗೆ ಕರೆದೊಯ್ಯಲು ಸಾಧು ಸುಂದರ್ ಸಿಂಗ್ ಅವರಿಗೆ ಆ ಅವಕಾಶವು ಸಾಕಷ್ಟು ಹೆಚ್ಚಾಗಿತ್ತು. ದೇವರಾದ ಯೆಹೋವನು ಪ್ರತಿಯೊಂದು ಎಡವಟ್ಟನ್ನು ಮೆಟ್ಟಲುಗಳಾಗಿ ಪರಿವರ್ತಿಸುತ್ತಾನೆ. ಸಾಧು ಸುಂದರ್ ಸಿಂಗ್ ಅನುಭವಿಸಿದ ಸಾವಿನಂತಹ ಪರಿಸ್ಥಿತಿಯು ಕರ್ತನಿಗೆ ಆತ್ಮಗಳನ್ನು ಪಡೆಯಲು ಉತ್ತಮ ಅವಕಾಶವಾಯಿತು. ಆ ದಿನ ಎಲ್ಲ ಗ್ರಾಮಸ್ಥರು ಕರ್ತನಾದ ಯೇಸುವನ್ನು ತಮ್ಮ ರಕ್ಷಕ ಎಂದು ಒಪ್ಪಿಕೊಂಡರು. ದೇವರ ಮಕ್ಕಳೇ, ನಿಮ್ಮ ಪ್ರಾರ್ಥನೆ ಏನೇ ಇರಲಿ, ಕರ್ತನು ತನ್ನ ದೂತನನ್ನು ಕಳುಹಿಸುತ್ತಾನೆ, ಉರಿಯುವ ಕುದುರೆಗಳನ್ನು, ರಥಗಳನ್ನು ಕಳುಹಿಸುತ್ತಾನೆ. ನೆನಪಿಡಿ, ಆದುದರಿಂದ ನೀವು ಅವರ ಹಾಗೆ ಆಗಬೇಡಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ಮತ್ತಾಯ 6:8. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.